ಯಾಕವ್ವ ಕವೆ ಏನು ಪ್ರಾಬ್ಲಮ್ ಅದ ನಿಮ್ಮ ಮನ್ಯಾಗ? ಪ್ರಾಬ್ಲಮರ ಏನದಂತ? ಯಾಕೆ ಸಂತಾನ ಎರಡು ದಿನಕ್ಕೊಮ್ಮೆ ಜಗಳ ತೆಗಿತಾರ ಅವರು? ನೀ ಏನ್ರ ಅಂತಿ ಏನು ಅವ್ರಿಗೆ? ಇಲ್ಲ ಅಣ್ಣ, ನಾ ಯಾರ ತಂಟೆಗೂ ಹೋಗಕ್ಕೆ ಹೋಗಂಗಿಲ್ಲ. ನಾ ಅವ್ರಿಗೆ ಏನೂ ಅನ್ಲಿಕ್ಕೆ ಹೋಗಂಗಿಲ್ಲ. ಅವ್ರ ಸ್ವಭಾವನೆ ಹಂಗದ ಅಂತಿಕೊಂಡು ನಾ ಯಾರಿಗೂ ಮಾತೇ ಆಡ್ಸ್ಲಿಕ್ಕೆ ಹೋಗಂಗಿಲ್ಲ. ನನ್ನಷ್ಟಕ್ಕೆ ನಾ ಅಡಿಗೆ ಆಯಿತು ಬಟ್ಟಿ ಬಾಂಡೆ ಮಾಡ್ಕೊಂಡು ಸುಮ್ಮ ಹುಡುಗರಿಗೆ ಓದಿಸ್ಕೋತ ಕೂತಿರ್ತೀನಿ ಅಷ್ಟೇ. ಅಲ್ಲೋ ಮತ್ತೆ ನೀ ಸುಮ್ಮಿದ್ರು ಅವ್ರು ಯಾಕೆ ಜಗಳ ತೆಗಿತಾರೆ ಸುಮ್ಮನೆ? ನಮ್ಮ ನಾದ್ನಿ ಅದೇ ಊರಾಗಿರ್ತಾಳಲ್ಲ ಅಣ್ಣ, ಎಲ್ಲ ಕೆಲಸ ಮುಗಿಸಿ ಮನೆಗೆ ಬಂದ್ಬಿಡ್ತಾಳ. ಬಂದಾಗ ಇಬ್ರು ಮಾತಾಡ್ಕೊತ ಕೂತಿರ್ತಾರಲ್ಲ, ನನ್ನಷ್ಟಕ್ಕೆ ನಾ ಕೆಲಸ ಮಾಡ್ಕೊಂಡು ಇಲ್ಲೇ ಬಂದು ಊಟ ಮಾಡ್ತಾಳ ಮಕ್ಕಳನ್ನ ಕರ್ಕೊಂಡು. ಅದಕ್ಕೂ ನಾ ಏನೂ ಅನ್ನಂಗಿಲ್ಲ, ಏನೂ ಮಾಡಂಗಿಲ್ಲ. ಇವ್ರು ಡ್ಯೂಟಿ ಮುಗಿಸ್ಕೊಂಡು ಬರೋ ಟೈಮಿಗೆ ಕರೆಕ್ಟ್ ಬಂದಿರ್ತಾಳಲ್ಲ, ಅವ್ರ ಮುಂದೆ ಇದ್ದದ್ದು ಇಲ್ಲಾರ್ದು ಹೇಳಕ್ಕೆ ನಿಂತು ಬಿಡ್ತಾರೆ. ನನ್ನ ಮೇಲೆ ಅವ್ರು ಸಂಶಯ ತಿಳ್ಕೊಬೇಕು ನೋಡು, ಆ ರೀತಿ ಹೇಳ್ತಾರೆ. ಹಾಗಾಗಿ ಅವ್ರು ಮೊದಲೇ ಒಂದು ಸ್ವಲ್ಪ ಸಂಶಯ ಸ್ವಭಾವದವ್ರು ಇದಾರೆ. ಆಯಿತು ಹಾಕಿ ಬಡಿತಾರೆ ನನಗೆ. ಅಲ್ಲ ಹಂಗೆ ಹೆಂಗೆ ಮಾಡ್ತಾನಂತ ನಿನ್ನ ಗಂಡಗರ ಬುದ್ಧಿ ಅದ ಇಲ್ಲ? ಅವ್ರು ಹೇಳನೇ ಹೊಡೆದು ಬಿಡ್ತಾನ ಒಟ್ಟು ವಿಚಾರ ಮಾಡೋದು ಅದು ಏನೂ ಇಲ್ಲಂತಾನ ಅವನಿಗೆ? ಏನು ವಿಚಾರಣೆ ಮಾಡಂಗಿಲ್ಲಣ್ಣ. ಒಂದು ಸ್ವಲ್ಪ ಕುಡಿದೊಂದು ಮಾಡ್ಯಾರ. ಈಗ ಇವ್ರು ಏನರ ಇದ್ದದ್ದು ಇಲ್ಲಾರ್ದು ಹೇಳೋದಕ್ಕೆ ಅದು ಸಂಶಯದ ಸುದ್ದಿ ಯಾವಾಗ ಅವ್ರ ತಲೆಗೆ ಹೋಗ್ಕೊಂಡದಲ್ಲ ಅವಾಗಿಂದ ಹೆಚ್ಚು ಮಾಡಿಬಿಟ್ಟಾರ ಕುಡಿದು. ಅವ್ರ ಮಾತು ಕೇಳೋದು ದಿನ ಹೊಡಿದು ಹುಡುಗರ ಮೇಲೆ ಭಾಳ ಪರಿಣಾಮ ಬೀರ್ಲಿಕ್ಕೆ ಬಿಟ್ಟವಣ್ಣ ಈಗ. ಹಂಗಾಗಿ ಕಾಕಾಗೆ ಬಂದಿ ನೋಣ ಈಗ. ಅಲ್ಲ ಸಂಶಯ ತಿಳ್ಕೊಳಿಕಂದ್ರೆ ನೀ ಏನು ಹೊರಗೆ ಹೋಗ್ತೀಯ, ಯಾರ ಜೊತೆ ಮಾತಾಡ್ತೀಯ, ಹೆಂಗೆ ಸಂಶಯ ತಿಳ್ಕೊತಾನವ? ನನಗೆ ಮನೆಯೊಳಗೆ ಟೆನ್ಷನ್ ಸಂಬಂಧ ಎಲ್ಲಿ ಹೋಗ್ಲಿ ಯಾರ ಜೊತೆ ಮಾತಾಡಲಿ ಅಣ್ಣ. ಬಟ್ಟೆ ಒಗಿದು ಹೊರಗದಲ್ಲ ನಮ್ದು ಅಂಗಳದಾಗ, ಅಲ್ಲಿ ಕೂತು ಬಟ್ಟೆ ಒಗಿತಿರ್ತೀನಲ್ಲ, ಎದುರಿನ ಮನೆಯವ್ರನ್ನ ನೋಡ್ಕೋತ ಬಟ್ಟೆ ಒಗಿತಾಳಕ್ಕಿ ಹೊರಗೆ ಕೂತು ಅಂತೇಳಿ ಹೇಳ್ತಾರೆ ಅವ್ನ ಮುಂದೆ. ಅವ ಬರಣನೇ ಅದೇ ಒಂದ್ಸಲ ಬಟ್ಟೆ ಒಗ್ಕೋತ ಕೂತೀನಿ, ಅವ್ರು ತಮ್ಮಷ್ಟಕ್ಕೆ ತಾವು ಮನೆ ಮುಂದೆ ಕೂತಾರ. ಅವರು ಮನೆ ಮುಂದಿನವರು. ಆಯ್ತು ಅದು ತಲೆ ಕೂತು ಬಿಟ್ಟದ ಅವನಿಗೆ. ಹೌದು ನಮ್ಮ ಅವ್ವ ಅನ್ನೋದು ಕರೆಕ್ಟು, ಈಕಿ ನೋಡ್ಕೋತ ಬಟ್ಟೆ ಒಗಿ ಸಂಬಂಧನೇ ಹೊರಗೆ ಬಂದು ಕೂಡ್ತಾಳ ಅಂತೇಳಿ ತಲೆಯಾಗ ಬಂದು ಅವತ್ತಿಂದ ಹೆಚ್ಚು ಮಾಡಿಬಿಟ್ಟಾರ ನೋಡೋಣ. ಇದು ಯಾಕೆ ಅತಿ ಆಯ್ತಪ್ಪ ಇದು. ಸಂಶಯ ಒಕ್ಕೋತಂದ್ರೆ ನಾವು ಒಬ್ಬ ಮನುಷ್ಯಾಗ ಹಿಂಗೆ ಅವಯವ ಅದು ಭಾಳ ಡೇಂಜರ್ ಅದು. ಈ ಮುದಿಕೆಗಳ ಗೊತ್ತಾಗ್ಬಾರ್ದ ನಿಮ್ಮ ಅತ್ತಿಗೆ? ಒಂದು ಸ್ವಲ್ಪ ದಿನ ನೀ ಬಟ್ಟೆ ಒಗಿದ ಬಿಟ್ಬಿಡು. ಅವರು ಹಂಗಂದು ಒಡಿದ ಸಂಬಂಧನೇ ನಾ 2-3 ದಿನ ಬಟ್ಟೆನೇ ಒಗಿಲಿಲ್ಲ. ಇಷ್ಟ ಹತ್ರ ಕೂತ್ಬಿಟ್ಟು ಯಾರು ಒಗಿತಾರ ಬಟ್ಟೆನ? ಮತ್ತೆ ನಾನೇ ಒಗಿಬೇಕಲ್ಲ. ಮತ್ತು ಅವರಿಬ್ರು ತಾಯಿ ಮಗಳು ಕೂತು ಹೇಳಿದ್ರಲ್ಲ ನೋಡ್ಕೋತ ಬಟ್ಟೆ ಒಗಿತಾಳ ಅಂತೇಳಿ, ನಾ ಅದಕ್ಕೆ ಒಗಿಯಂಗಿಲ್ರಿ ನೀವು ಒಗಿರಿ ಅಂತ ಹೇಳ್ಬೇಕು. ಅಯ್ಯ ಅವರೆಲ್ಲಿ ಒಗಿತಾರಣ್ಣ? ಕೂತ್ನಿಂದ್ರ ಬಟ್ಟೆ ಒಗಿಲಾರ ಕೂತಾಳ ಅಂತಾರ, ಬಟ್ಟೆ ಒಗಿಲಿಕ್ಕೆ ಹೋದ್ನಿಂದ್ರ ನೋಡ್ಕೋತ ಒಗಿತಾಳ ಅಂತಾರ. ಒಂದಲ್ಲ ಅಣ್ಣ, ಯಾರಿಗೆ ಹೇಳ್ಬೇಕು ಯಾರಿಗೆ ಬಿಡ್ಬೇಕು? ನನ್ನ ಹಣೆ ಬರನೇ ಕೆಟ್ಟದನ್ನ ಅನಿಸ್ಬಿಟ್ಟದ ನನಗೆ. ಏನು ಹಣೆ ಬರ ಕೆಟ್ಟಿರ್ತದವ. ನೀನೇ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕವ. ನೀನು ಹಿಂಗೆ ಕೂತ್ರೆ ಆಗಂಗಿಲ್ಲ ಅವ್ರಿದ್ರಿಗೆ. ಅವ್ರು ಹಂಗಿರ್ತಾರಂದ್ರೆ ನೀನು ಒಂದು ಸ್ವಲ್ಪ ಅವ್ರಿದ್ರಿಗೆ ಗಟ್ಟಿಯಾಗಿ ಮಾತಾಡಬೇಕು, ಜೋರು ದನಿ ತೆಗೆದು ಹೇಳ್ಬೇಕು ಗಂಡಗ, ಹಿಂಗೆ ಅಲ್ಲ ಇದು ಹಿಂಗೆ ಮಾಡೋದು ಸರಿ ಅಲ್ಲ ಅಂತೇಳಿ. ನೀ ಯಾವಾಗಲೂ ಹಿಂಗೆ ಸಪ್ಪು ಕೂತಿ ಅಂದ್ರೆ ಭಾಳ ಕಾಲ ಹಂಗಿಲ್ಲವ ಈಗ. ರೀ ಒಂದು ಸ್ವಲ್ಪ ಒಳಗೆ ಬರ್ತೀರೇನ್ರಿ? ಹೋಗೋಣ, ವೈನಿ ಕರ್ಲಿಗತ್ತವ್ರು. ಇದ್ರದ್ದೊಂದು ಕಿರಿಕಿರಿನೇ ಇದ್ರದ್ದು. ತಂಗಿ ಜೊತೆ ಮಾತಾಡ್ಕೋತ ಕೂತ್ನಿ ಅಂದ್ರೆ ಅಷ್ಟು ಉರಿತು ನೋಡಕ್ಕೆ. ಹಾಂ ಬಂದೆ ರೀ. ಕೆಲ್ಸಕ್ಕೆ ಹೋಗ್ತೀರಿ ಎಲ್ಲಿ ನೀವು? ಕೆಲಸ ಬಿಟ್ಟು ಬಗ್ಸಿ ಬಿಟ್ಟು ಸಂತೆನ ಆಕಿನ ಜೊತೆ ಏನು ಮಾತಾಡ್ಕೋತ ಕೊಡ್ತೀರಿ? ಅದಕ್ಕಂತೂ ಉದ್ಯೋಗನೇ ಇಲ್ಲ, ಜಗಾಡಿ ಬಂದದ. ನೀ ಇದ್ರಿ ಸಂತೆನ ಬುದ್ಧಿ ಹೇಳ್ಕೊತ ಕೂಡು. ಏನು ದೊಡ್ಡ ಬಾರಿ ಗಟ್ಟಿಯಾಗಿ ಮಾತಾಡಂತ ಹೇಳ್ತಿಯಲ್ಲ, ಮತ್ತಿಷ್ಟು ಒಡೆದು ಕಳ್ಸಲ್ರಕ್ಕನ ಅವರು? ಇಲ್ಲೇ ಕಾಯಂ ಇಟ್ಕೋಬೇಕಂತ ಮಾಡಿ ಏನಾಕಿನ? ಗೀತಾ ಹಂಗ್ಯಾಕೆ ಮಾತಾಡ್ತೀನಿ? ನೀನು ಒಂದು ಹೆಣ್ಣಾಗಿದ್ದಿ ಅಲ್ಲ, ಕಷ್ಟ ಅಂತ ಬಂದಾಳೆ ಇಲ್ಲಿ ತಂಗಿ, ಆಕಿನ ಜೊತೆ ಮಾತಾಡ್ಬೇಡ ಅಂತೀಯಲ್ಲ. ಯಾರಿದ್ದಾರೆ ಆಕಿಗೆ ಮತ್ತೆ? ಕಷ್ಟ ಅಂತ ಬಂದ ಅಂದ್ರೆ ಹೊಂದ್ಕೊಂಡು ಹೋಗ್ಬೇಕಪ್ಪ. ಮತ್ತೆ ಮದುವೆಗಿಂದ ನಮ್ಗೆ ಹೆಂಗೆ ಬಂದಿರ್ತದ ಹಂಗೆ ಹೊಂದ್ಕೊಂಡು ಹೋಗ್ಬೇಕು ಗಂಡನ ಮನ್ಯಾಗ. ಅದು ಬಿಟ್ಟು 4 ದಿನಕ್ಕೊಮ್ಮೆ ಅವ್ರ ಮನೆಗೆ ಬಂದು ಕೂತ್ರೆ ಏನಂತಾರೆ ಅದಕ್ಕೆ? ನಮ್ಮದು ಸಂಸಾರ ಇರ್ತದಿಲ್ಲ. ನಾವೇನು ಆಕಿಗೆ ಎಲ್ಲ ಮಾಡಿ ಮಕ್ಕಳ ಕೈಗೆ ಚಿಪ್ ಕೊಡ್ಬೇಕಂತ ಮಾಡಿದ್ರೆ ಏನು? ಓ ಮಾರಾಯ್ತಿ, ಆಕೇನು ಇಲ್ಲೇ ಕಾಯಂ ಇರ್ಲಿಕ್ಕೆ ಬಂದಿಲ್ಲ, ನಮ್ಮ ಆಸ್ತಿನೂ ಕೇಳಲಿಕ್ಕೆ ಬಂದಿಲ್ಲ ಆಕಿ. ನಮ್ಮ ಅಣ್ಣಿದ್ದಾನ ಅಂತೇಳಿ ನಾ ಕನು ಮಾತಾಡ್ಲಿಕ್ಕೆ ಬಂದಾಳ. ಅಷ್ಟು ಮಾಡ್ಬಾರ್ದ ಏನು? ನಾ ಏನರ ಕೊಟ್ಟಿನೇ ಮಾಡಿನೇ ಆಕಿಗೆ ರೊಕ್ಕ ರೂಪಾಯಿ ಸಹಾಯ ಮಾಡಿನೇ? ಹಂಗೆ ಕೊಟ್ರೆ ಎಲ್ಲಿರ್ತೀವೋ ಮಾರಾಯ ನೀನ? ಹಾಂ, ಬರೀ ಮಾತಾಡಿನೇ ಆಕಿನ ಜೊತೆ ಅಷ್ಟೇ. ಕೊಡ್ರಿ, ಅದೊಂದು ಬಾಕಿ ಉಳ್ದದಲ್ಲ, ಎಲ್ಲ ಕೊಟ್ಟು ಕಳಿಸ್ಬಿಡು. ನಾವೇ ಹೋಗ್ತೀವಿ ಆ ಕಡೆ, ಎಲ್ಲಿಗಾರ ಬೀದಿ ಬೀಳ್ತೀವಿ. ನೀನೇ ನಿಮ್ಮ ತಂಗಿ ಅಂತ ಹೋಗಿ ಆಕಿನಿಂದಾನೆ. ಸುಮ್ಮಿರ ಗೀತಾ ಇಲ್ಲೇ ಇದ್ದಾಳ, ಮತ್ತೆ ಕೇಳಿಸ್ತದಕ್ಕಿಗೆ? ಕೇಳಿಸಲ್ದಕ್ನು? ಕೇಳಿಸಿದ್ರೆ ರಾಮ್ ಕರ್ಕೊಂಡು ಹೋಗ್ತಾಳಲ್ಲ ಆ ಕಡೆ. ಕೇಳಿಸ್ಕೊಂಡ್ರಿ ಹೆಂಗೆ ಮಾತಾಡ್ಲಿಕತ್ತಾಳ ನಮ್ಮ ಮೊಯ್ನಿ ನಮ್ಮ ಅಣ್ಣಗಂತ? ಹಿಂಗೆ ಇರ್ತಾರೆ ನೋಡ್ರಿ. ಯಾರೋ ಕೆಲವೊಬ್ರು ಹಿಂಗಿರ್ತಾರೆ, ಎಲ್ಲರೂ ಹಂಗೆ ಇರ್ತಾರೆ ಅಂತ ಹೇಳಿಕ್ಕೆ ಆಗಂಗಿಲ್ಲ. ಆದ್ರೆ ನಮ್ಮ ಮೊಯ್ನಿ ಮಾತ್ರ ಹಿಂಗಿದ್ದಾಳ್ರಿ ನಮ್ಮ ಮನ್ಯಾಗ. ಅಲ್ಲಿ ಹೋದಾಗ ಸುಂದ್ರಿಗೆ ಹೆಂಗೆ ಕಾಡ್ಸ್ಯಾರ ಅಂತ ಗೊತ್ತಿರ್ಬೋದಲ್ಲ ನಿಮಗೆ. ಇಲ್ಲಿ ಬಂದು ಹಿಂಗೆ ಮಾಡ್ಲಿಕತ್ತಾಳ್ರಿ. ನಾನು 4 ದಿನ ಬಂದಿದ್ದಕ್ಕೆ ನಮ್ಮ ಅಣ್ಣಗೆ ಹಿಂಗೆ ತಿಳಿಸಿ ಹೇಳಿಕತ್ತಾಳ, ಆಕೆ ಯಾಕೆ ನೋಡ್ತೀಯ ಅಂತ. ಇಂಥ ವೈನಿದೇರು ಇರ್ತಾರಲ್ರಿ. ಇದು ಪರ್ಸ್ನಲ್ ಆಗಿ ತೊಗೋಬೇಡ್ರಿ ಯಾರು, ನಮಗೇನಿಲ್ಲ. ಈ ಥರ ಇರಬಹುದು ಅನ್ನೋ ಸಲುವಾಗಿ ಮಾಡಿದ ವಿಡಿಯೋ ಅಷ್ಟೇ ಇದು. ಕೆಲವೊಬ್ಬರು ಕಮೆಂಟ್ ಮಾಡಿರಿ ನಿಮ್ಮ ಅನುಭವದ ಮಾತುಗಳನ್ನು ಇವು ಅಂತಿಕೊಂಡು. ಇಲ್ಲರಿ, ಹಂಗೇನು ಇಲ್ಲರಿ. ನಮ್ಮ ಮನೆಯಾಗ ನಮ್ಮ ಅತ್ತಿಯವರು ಒಳ್ಳೆಯವರಿದ್ದಾರೆ, ನಮ್ಮ ನಾದಿನಿಯವರು ಒಳ್ಳೆಯವರಿದ್ದಾರೆ, ಈ ಕಡೆ ನಮ್ಮ ಮೊಯ್ನಿಯವರು ಒಳ್ಳೆಯವರಿದ್ದಾರೆ. ಆ ಥರ ಘಟನೆಗಳು ನಮ್ಮ ಮನೆಯಾಗ ಯಾವುದೂ ಇಲ್ಲ. ಆದರೆ 4 ಕಡೆ ನೋಡಿರ್ತೀನಲ್ಲ, ಎಲ್ಲೋ ಬೇರೆ ಬೇರೆ ಕಡೆ ನೋಡಿದ್ದನ್ನು ನಾನು ವಿಡಿಯೋವನ್ನಾಗಿ ಕ್ರಿಯೇಟ್ ಮಾಡ್ಲಿಕತ್ತೀನಿ. ಪರಿಕಲ್ಪನೆ ಮಾತ್ರ ಇದು, ಕಲ್ಪನಾ ಮಾಡಿದ್ದಷ್ಟೇ ಅದರ ಇದು.
ಯಾವುದೂ ಪರ್ಸ್ನಲ್ ಆಗಿಲ್ಲ ನನಗೆ, ನನ್ನ ಲೈಫ್ನಾಗ ನಡೆದೇ ಇಲ್ಲ ಈ ಥರ ಘಟನೆಗಳು. ತಪ್ಪು ತಿಳ್ಕೊಬೇಡ್ರಿ ಯಾರು. ಆದ್ರೆ ಇದನ್ನು ವಿಡಿಯೋನ ಅನುಭವಿಸ್ರಿ ಅಷ್ಟೇ. ಅಲ್ಲ, ಸಂಶಯ ತಿಳ್ಕೊಳ್ಳೋಣಂತ ಹೇಳಿಕತ್ತಿದ್ಲಲ್ಲ ಈಕಿ ಇದ್ದಲ್ಲೇ ಸಂಶಯ ತಿಳ್ಕೊಂಡಿರ್ತಾನೆ ಗಂಡ. ಸುಮ್ಮನೆ ಮಾಡ್ತಾನೆ ನಂಗೆ. ಬೆಂಕಿ ಇಲ್ಲಾರ್ದೆ ಯಾವುದೋ ಹೋಗಿ ಆಡಂಗಿಲ್ಲ ತಿಳ್ಕೊರಿ ನೀವು. ಆಕೆ ಏನರ ಹೇಳೋಣ ನಂಬಿ ಬಿಡ್ತೀರಿ. ನಂಬಣ್ಣನೇ ತಂಗಿ ಪರವಾಗಿ ಮಾತಾಡ್ಲಿಕ್ಕೆ ನಿಂತಿರ್ತಿರಲ್ಲ, ಈಗಿಂದು ತಪ್ಪಿದ್ದೇ ಇರ್ತದೆ. ಏನ್ರಿ 2 ಕೈ ತಟ್ಟಿದ್ರೇ ಚಪ್ಪಾಳೆ ಆಗ್ತಾವೆ, ತಿಳ್ಕೊರಿ ಅದನ್ನು ಮೊದಲು. ಹಂಗಂತೇಳಿ ಅಷ್ಟು ನಿನ್ನ ಕೆಲಸ ಬಗ್ಗಿಸಿ ಬಿಟ್ಟು ಮನೆ ಇದೆಲ್ಲ ಬಿಟ್ಟು ಆಕಿನ ಮುಂದೆ ಕೂಡ್ದು ಸಂತ್ಯಾನ ಮಾತಾಡೋದು. ಬಂದಾಗ ರೊಕ್ಕ ಕೊಟ್ಟು ಕಳಿಸ್ತೀನಿ ನಾನು, ಏನು ಗೊತ್ತಿಲ್ಲ ಅಂತ ತಿಳ್ಕೊಬೇಡಪ್ಪ. ಎಲ್ಲಿ ಕೊಟ್ಟಿನಿ ರೊಕ್ಕ ಗೀತಾ? ಸುಮ್ಮನೆ ಮಾತಾಡೋದ? ಹಿಂಗೆ ಗಂಡು ಏನಾಗ್ಬಿಡ್ತದ, ಅರ್ಧ ಆಸ್ತಿ ಒಳಗೆ ಪಾಲನೆ ಕೊಟ್ಟಿಡ್ಬೇಕು ಅನಿಸ್ತದ ನೋಡ ನನಗೆ, ನಮ್ಮ ತಂಗಿಗೆ. ನೀವೇನು ಬಿಡ್ತೀರೇನೋ ಕೊಡೋರೆ ನೀವೇನು? ಇನ್ನೊಂದು ಸ್ವಲ್ಪ ಅಳ್ಕೋತ ಬಂದ್ಲಂದ್ರೆ ಅರ್ಧ ಆಸ್ತಿ ಅಲ್ಲ ಪೂರ್ತಿ ಆಸ್ತಿನೇ ಕೊಟ್ಟು ಕಳ್ಸೋರು ನೀವು. ಕಳಿಸ್ಬಿಡ್ರಿ. ನಾ ಯಾಗಾಣಿ ಹೇಳಿನಲ್ಲ, ನನ್ನ ಮಕ್ಕಳು ಕರ್ಕೊಂಡು ನಾನು ಬಾವಿ ಕೆರಿಯಾರ ನೋಡ್ಕೋತೀನಂತ, ನೀವು ನಿಮ್ಮ ತಂಗಿಗೆ ಆಸ್ತಿ ಕೊಡ್ಕೋತ ಹೋಗ್ರಿ ಕಡೆ. ಅಣ್ಣ ನಮ್ಮೋನಾದರೂ ಅತ್ತಿಗೆ ನಮ್ಮೋಳ, ಬಾಳೆ ನಮ್ಮದಾದರೂ ಭಾಗ್ಯ ನಮ್ಮದ. ಅಣ್ಣ ನಮ್ಮೋನಾದರೂ ಅತ್ತಿಗೆ ನಮ್ಮೋಳ, ಬಾಳೆ ನಮ್ಮದಾದರೂ ಭಾಗ್ಯ ನಮ್ಮದ. ಅದಕ್ಕೆ ಅಂತಾರೆ ನೋಡ್ರಿ, ಗಂಡನ ಮನೆಯಾಗ ಏನೇ ಕಷ್ಟ ಇದ್ದರೂ ಹೆಣ್ಣು ಗಂಡನ ಮನೆಯಾಗಿರೋದೇ ಚಲೋ ರೀ. ತವ್ರ ಮನೆಯಾಗ ಬಂದ್ರೆ ಈ ಥರದ ಮಾತುಗಳನ್ನು ಅನುಭವಿಸ್ಬೇಕಾಗ್ತದೆ. ನೋಡ್ತಾರೆ 4 ದಿನ ಪ್ರೀತಿಯಿಂದ ಚೆಂದಾಗೆ ನೋಡ್ಕೋತಾರೆ. ಆದ್ರೆ ಪದೇ ಪದೇ ಒಂದು ಹೆಣ್ಣು ತವ್ರ ಮನೆಗೆ ಹೋಗ್ಲಿಕ್ಕತ್ತಿದ್ಲು ಅಂದ್ರೆ ಅಲ್ಲಿ ಅದಕ್ಕೆ ಖುಷಿನೇ ಇರಂಗಿಲ್ಲ ರೀ. ಉಲ್ಟಾ ಈ ಥರದ ಮಾತುಗಳನ್ನು ಕೇಳಿಸ್ಕೋಬೇಕಾಗ್ತದೆ. ಯಾಕಣ್ಣ ಇವತ್ತು ಡ್ಯೂಟಿಗೆ ಹೋಗಿಲ್ಲಲ್ಲ? ಇವತ್ತು ಸಂಡೇ ಅಲ್ಲ, ಸೂಟಿ ಅದ. ಏನಿಲ್ಲ, ಇವತ್ತು ಸಂಡೇ ಬಜಾರ್ ಇರ್ತದಲ್ಲ ಓಣ್ಯಾಗ, ಕಾಯಿಪಲ್ಯಕ್ಕೆ ಹೋಗ್ತಾಳಂತ, ಅದಕ್ಕೆ ಒಂದು ಸ್ವಲ್ಪ ರೊಕ್ಕ ಕೊಡ್ರಿ ಅಂತೇಳಿ ಕೇಳಿ ಕರೆದಿಲ್ಲವ. ಹೌದಾ, ಆಯ್ತಣ್ಣ. ಅಲ್ಲೋ, ಮತ್ತು ಇದಕ್ಕೆ ಪರಿಹಾರ ಏನು ಕಂಡುಹಿಡಿಬೇಕಂತ ಮಾಡಿ ಬಿಟ್ಟು ಬಂದ್ಬಿಡ್ತೀನೋ ಪೂರ್ತಿ? ಇಲ್ಲೇ ಒಂದು ಬೇರೆ ಮನೆ ಮಾಡಿಕೊಡ್ತೀನಿ, ಆದ್ರೆ ಇರಕಂತೆ ಅಂತ ಮಕ್ಕಳನ್ನ ಕರ್ಕೊಂಡು ಚೆಂದಾಗಿ ಸಾಲಿಗೆ ಹಚ್ಚಮ್ಮ, ಯಾವ್ದಾರ ಇಲ್ಲೇ ಇದ್ದು ಬಿಡು. ಬೇಡಪ್ಪ ಅಣ್ಣ, ನಿಮ್ಗೆ ಯಾಕೆ ತ್ರಾಸು? ಸುಮ್ಮನೆ 4 ದಿನ ಇದ್ದು ಹೋದ್ರಾಯ್ತು ಅಂತ ಬಂದೆ. ನಾಳೆ ನಾವು ಹೋಗ್ಬಿಡ್ತೀನಿ ಅಣ್ಣ ಊರಿಗೆ. ಹುಡುಗರ್ದು ಸಾಲಿ ಸುಮ್ಮನೆ ಹಾಳಾಗ್ತದೆ ಬಂದು ಕೂಡೋದ್ರಿಂದ. ನಾಳೆ ಹೋಗ್ಬಿಡ್ತೀನಿ. ಪಾಪ ನಾವು ಮಾತಾಡಿದ್ದು ಕೇಳಿಸ್ಕೊಂಡದ ಏನಪ್ಪ ನಮ್ಮ ತಂಗಿ, ಅದಕ್ಕೆ ಹಿಂಗೆ ಮಾತಾಡ್ಲಿಕತ್ತಾಳ. ನನ್ನ ಹೆಂಡತಿಗೆ ಏನು ಮಾಡ್ಲಪ್ಪ ಅನ್ನಿಸ್ತದ ನೋಡು ನನಗೆ. 4 ಸಲಿಗಿನೇ ಜಾಸ್ತಿ ಆಗ್ಯದ ಆಕಿಗೆ. ಅಲ್ಲ, ಇನ್ನೂ ನಿನ್ನೆ ಬಂದಿದ್ದಿ, ಇನ್ನೂ 4 ದಿನ ಇದ್ದು ಹೋಗ್ತೀನಿ ಅಂತ ಹೇಳಿದಿ, ಒಮ್ಮಿಂದೊಮ್ಮೆ ನಾಳೆನೇ ಹೋಗ್ತೀನಿ ಅಂತೀಯಲ್ಲ, ಯಾಕೆ ಏನಾಯ್ತು? ಏನೂ ಆಗಿಲ್ಲಪ್ಪ, ಹಂಗೇನಿಲ್ಲ. ನಿಮಗೂ ತ್ರಾಸು ಸುಮ್ಮನೆ ನಿಮ್ಮ ಸಂಸಾರದಾಗೂ. ನಿಮ್ಗೆ ವಜ್ಜೆ ಆಗಿರ್ತದೆ ಸಂಸಾರ, ಮತ್ತು ನಮ್ಮತ್ತನ್ನು ಮೂಲ ಮಾಡೋದು ಯಾಕೆ? ಹೆಂಗಿದ್ರು ಹೆಣ್ಮಕ್ಳು ಹೊಂದ್ಕೊಂಡು ಹೋಗೋದು ಇದು ಅಲ್ಲ. ಗಂಡನ ಮನೆಯಾಗಿರೋದು ಚಲೋ ಅಣ್ಣ. ಸುಮ್ಮ ನಿನಗೆ ಗೊತ್ತಾಗಂಗಿಲ್ಲ. ನಾಳೆ ಹೋಗ್ಬಿಡ್ತೀನಿ. ತಿಳಿದವ್ರ ಮಾತು ನೋಡು ಕಾವೇ, ಇದು ತಿಳುವಳಿಕಿದ್ದವ್ರಾದ್ರೆ ಹಿಂಗೆ ಮಾತಾಡ್ತಾರೆ. ಏನು ಮಾಡೋದು ಮತ್ತು ಕಷ್ಟ ಇರಲಿ ಸುಖ ಇರಲಿ, ಹೆಣ್ಮಕ್ಳು ಗಂಡನ ಮನೆಯಾಗಿದ್ರೆ ಚಲೋ ಅಯ್ಯವ್ವ. ತವ್ರ ಮನೆಗೆ ಅಂತೀವಲ್ಲ ಭಾಳ ಇದು. ನಾವು ನಮ್ಮ ತವ್ರ ಮನೆಗೆ ಒಟ್ಟ ಹೋಗಂಗಿಲ್ಲಡವ. ಅದಕ್ಕಂತಾನೆ ನಿಮ್ಮ ಅಣ್ಣಗೆ ನಮಗೇನು ಜಗಳ ಬಂದಿರಂಗಿಲ್ಲ, ರಘುವರ್ ಜಗಳ ಬಂದಿರ್ತದ. ಆದ್ರೆ ನಾವು ಹೋಗೋಕ್ಕೆ ಹೋಗಂಗಿಲ್ಲ ತವ್ರ ಮನ್ಯಾಗ. ಏನಿದ್ರು ಇಲ್ಲೇ ಇದು ಮಾಡಿಬಿಡ್ತೀನಿ ನಾನು. ಗೀತಾ, ಸುಮ್ ಕೊಡ್ತಿಲ್ಲ ಈಗ? ಆಕೆ ಯಾವಾಗ್ಲೂ ಬರ್ತಾನ? ನೀನ ಅಲ್ಲ, ಇರೋ 4 ದಿನ ಇದ್ದು ಹೋಗಂತ ಅನ್ಬೇಕ, ಏನು ಚಲೋದು ಮಾತಾಡಿದೆ ಅನ್ಬೇಕ? ಕಳ್ಸಕ ನಿಂತಿಯಲ್ಲ. ನಿಮ್ಗೆ ಗೊತ್ತಾಗಂಗಿಲ್ರಿ ಹೆಣ್ಮಕ್ಳದು. ಹೆಣ್ಮಕ್ಳು ಗಂಡನ ಮನೆಯಾಗಿದ್ರೇ ಅವ್ರಿಗೆ ಒಂದು ಮರ್ಯಾದೆ ಇರ್ತದ. ತವ್ರ ಮನೆಗೆ ಬಂದು ಕೂತ್ಲಂದ್ರ ಗಂಡು ಬಿಟ್ಟಕ್ಕೆ ಅಂತಾರ. ಅದನ್ನ ಅನ್ಸ್ಕೊಳ್ಳೋದು ಚಲೋ ಅನ್ನೋ ಹಂಗ. ನಿಮ್ಗೆ ಗೊತ್ತಾಗಂಗಿಲ್ಲ, ಸುಮ್ ಕೂಡ್ರಿ. ಹೌದು ವೈನಿ, ನೀವು ಹೇಳೋದನ್ನು ಕರೆನೇ ಅದರಿ. ಹೆಣ್ಮಕ್ಳು ಎಲ್ಲಿರ್ಬೇಕು ಅಲ್ಲಿದ್ರೇ ಚಂದ್ರಿ. ನಾಳೆ ಹೋಗ್ತೀನಿ ರೀ ನಾನು. ಆಕಿಂದೇನ ಚೇವ? ನಾಳೆ ಏನು ಹೋಗ್ತಿದಿ? ಇನ್ನೊಂದು 4 ದಿನ ಇದ್ದೋಗು ಸುಮ್ಮ. ನಾಳೆ ಅಂದ್ರೆ ನಾಳೆನೇ ಹೋಗ್ಬಡ್ಕಾವೆ. ನಾಡ್ದು ಹೋಗಕ್ಕಂತ ತಗೋ, ಇನ್ನೊಂದು ದಿನ ಇದ್ದೋಗು. ಮಮ್ಮಿ ಇಲ್ಲಿ ಎಷ್ಟು ಚಂದ ಅದಲ್ಲ, ದೊಡ್ಡ ಮನೆ ಅದ, ಯಾರು ಬೈಯಂಗಿಲ್ಲ, ಯಾರು ಜಗ ಆಡಂಗಿಲ್ಲ. ಇಲ್ಲೇ ಇದ್ಬಿಡಮ್ಮ ಮಮ್ಮಿ ನಾವು. ಹಂಗೆಲ್ಲ ಅನ್ಬಾರ್ದು ಸೋನಿ. ನಮ್ಮ ಮನ್ಯಾಗ ನಾವಿರ್ಬೇಕು. ಅಲ್ಲಿ ಯಾರು ಜಗ ಆಡ್ತಾರೆ ಹೇಳು ನಿನಗೆ? ನಿಮ್ಮ ಮನೇನು ದೊಡ್ಡದಿಲ್ಲ? ನಿಮ್ಮ ಪಪ್ಪ ಅಜ್ಜಿ ಅತ್ತೆ ಇರ್ತಾರಲ್ಲ, ಅಲ್ಲೇ ಇರ್ಬೇಕಮ್ಮ ನಾವು. ಹಂಗಲ್ಲಮ್ಮ, ಅಲ್ಲಿ ಪಪ್ಪ ಬರೀ ನಿಂಗೆ ಹೊಡಿತಾರಲ್ಲ, ಅದು ನಂಗೆ ನೋಡ್ಲಿಕ್ಕೆ ಆಗಂಗಿಲ್ಲ. ಹೌದಮ್ಮ, ಇಲ್ಲಿ ಮಾಮ ಮಾಮಿ ಒಟ್ಟೆ ಜಗಾಡಂಗಿಲ್ಲ ನೋಡು. ಮಾಮ ಒಂಚೂರು ಬೈಯಂಗಿಲ್ಲ. ಮಾಮಿಗೆ ಎಷ್ಟು ಚಂದ ನೋಡ್ಕೋತಾರ. ಆದ್ರೆ ನಮ್ಮ ಪಪ್ಪ ನಿಂಗೆ ಬರೇ ಬೈತಾರ ಹೊಡಿತಾರ. ಹಂಗೆಲ್ಲ ಅನ್ಬಾರ್ದಪ್ಪ ಪಪ್ಪಾಗ. ಅವ್ರು ಒಮ್ಮೆ ಹೊಡಿತಾರ, ಒಮ್ಮೆ ಜೀವ ಮಾಡ್ತಾರ. ನಿಮಗೆ ಜೀವ ಮಾಡ್ತಾರಿಲ್ಲ ಮಕ್ಕಳು ಅಂತೇಳಿ ಸಾಕಪ್ಪ ಅಷ್ಟೇ. ನಮಗೆ ಜೀವ ಮಾಡ್ತಾರ ಬಿಡು, ಆದ್ರೆ ನಿಂಗೆ ಹೊಡಿತಾರಲ್ಲ ಅವಾಗ ನಂಗೆ ಅಳು ಬರ್ತದ. ಇಲ್ಲಮ್ಮ, ನಿಮ್ಮ ಎದುರಿಗೆ ಹೊಡಿತಾರಲ್ಲ, ಆಮೇಲೆ ನಂಗೆ ಪ್ರೀತಿ ಮಾಡ್ತಾರ. ಹಂಗೆಲ್ಲ ಅನ್ಬಾರ್ದು ಪಪ್ಪಾಗ. ತಪ್ಪಾಯ್ತಂತ ಹೇಳು. ಆಯ್ತು, ಆದ್ರೆ ಇನ್ನೂ 8 ದಿನ ಇದ್ದೋಗೋಣ. ಹಂಗೆಲ್ಲ ಅನ್ಬಾರ್ದು ಪುಟ್ಟಿ. ನಿಮ್ಮ ಮೇಡಮ್ ಫೋನ್ ಮಾಡಿದ್ರವ ಇನ್ನ ಈಗ. ಯಾಕ್ರಿ ಕರ್ಕೊಂಡೋಗಿರಿ, ಆ ಹುಡುಗಿ ಶಾಣೆ ಇದ್ದಾಳ, ಜಲ್ದಿ ಕರ್ಕೊಂಡು ಬರ್ರಿ, ಹಂಗೆಲ್ಲ ಸ್ಕೂಲ್ ಬಿಡಿಸಿ ಕರ್ಕೊಂಡು ಹೋಗ್ಬಾರ್ದು ಅಂತೇಳಿ ಫೋನ್ ಮಾಡಿದ್ರವ. ಅದಕ್ಕೆ ನಾಳೆ ಹೋಗ್ಬಿಡೋಣ ಅಂತ ಬಿಟ್ಟು. ಅಷ್ಟು ಅಡ್ಡಿ ಮಾಡ್ಬಿಡವು ಗೀತಾ. ಹುಡುಗರು ಇಷ್ಟಪಡ್ಲಿಕತ್ತವ, ಇನ್ನೊಂದು 4 ದಿನ ಇದ್ದೋಗು ಸುಮ್ಮ. ಇದೇನೇ ಹುಡುಗರು ಇಲ್ಲೇ ಇಡೀ ಬೀಳ್ಬೇಕಂತ ಮಾಡ್ಯಾವ ಏನ? ಇದು ನೋಡಿದ್ದು ನನ್ನ ಗಂಡ ಗುಂಡುಗೋಲ್ ಸುಮ್ ಕೂಡಕ್ ಬರೋಣ ಅಂತೀನಿ. ಇದು 4 ದಿನ ಅಂತ. ಇಲ್ಲಣ್ಣ, ಮತ್ತೆ ಬರ್ತೇನೆ ತಗೋ ನಾನು.
ನೀ ಏನು ವಿಚಾರ ಮಾಡಬೇಡ, ನನಗೇನಾರ ಬರ್ಬೇಕು ಅನಿಸ್ತಂದ್ರೆ ಬಂದ್ಬಿಡ್ತೀನಿ ಅಂತ. ಹಾಂ ಯಾಕವ್ವ ಒಮ್ಮಿಂದೊಮ್ಮೆ ತಯಾರಾದಿಲ್ಲ? ನಿಮ್ಮ ಮೊಯ್ನಿ ಏನ್ರ ಅಂದ್ಲನು? ಇಲ್ಲಪ್ಪ ಅಣ್ಣ, ಹಂಗೇನಿಲ್ಲ. ನನಗೆ ಯಾಕೆ ಹೋಗ್ಬೇಕು ಅನಿಸ್ತಾ ಹೊಂಟೀನಿ. ತಗೋರು, ಇದ್ರಾಗ ಒಂದು ಸ್ವಲ್ಪ ರೊಕ್ಕ ಇದ್ದಾವ, ನಿಮ್ಮ ತಂಗಿಗೆ ನಿನಗೆ ಏನರ ತಗೋರಿ ಊರಾಗ. ಹಾಂ ಬೇಡಣ್ಣ, ರೊಕ್ಕ ಗಿಕ್ಕ ಏನೂ ಬೇಡಪ್ಪ. ಆರಾಮಿದ್ದೀವಣ್ಣ, ನಮಗೇನು ಪ್ರಾಬ್ಲಮ್ ಇಲ್ಲ. ಸುಮ್ಮ ಯಾಕ ನಿನ್ನ ಜೀವ ಭಾಳ ನೆನೆಸ್ಲಿಕ್ಕತ್ತಿತ್ತ, ಅದಕ್ಕೆ ಬಂದೆ. ರೊಕ್ಕ ಗಿಕ್ಕ ಬೇಡಣ್ಣ ನನಗೆ. ಸುಮ್ಮಿರವ್ ನೀನು, ನಾ ಏನು ಭಾಳ ಕೊಡ್ಲಿಕತ್ತೀನಿ? ಯಾಕೆ ಹಿಂಗೆ ಮಾಡ್ದಿಗಿತ್ತ? ಆಕೆ ಏನರ ಅಂದಾಳಂದಗನೆ ನಿಮ್ಮ ಅಣ್ಣನೂ ಹೊರಗಿನವನ ಆಗ್ಬಿಟ್ನ ನಿನಗೆ? ಸತಿಯಿಂದ ಕೇಳ್ಬೇಕವ್ವ ನಿಮ್ಮ ಅಣ್ಣಗೆ ಏನು ಬೇಕಂತೇಳಿ. ಹಿಂಗೆ ಮಾಡ್ಬಾರ್ದು ನೋಡ್ಗಿತ್ತ ನೀನು. ನನಗಿಷ್ಟ ಆಗಂಗಿಲ್ಲ ಹಿಂಗೆ ಮಾಡೋದು. ಹಂಗೇನಿಲ್ಲ ಅಣ್ಣ, ವೈನಿ ಅಂತಾಳಂತೇನಲ್ಲ. ನಿಮ್ಮ ಸಂಸಾರ ನಿಮ್ಗೆ ಗೊಜ್ಜಿರ್ತದಪ್ಪ, ನಮ್ಮನ್ನ ಎಷ್ಟು ದಿನ ಹಿಡಿತೀರಿ? ಅಂಥವೆಲ್ಲ ಬೇಡ ನನಗೆ. ರೊಕ್ಕ ಗಿಕ್ಕ ಏನು ಬೇಡಣ್ಣ. ನಿನ್ನ 4 ಮಾತು ಚಂದಾಗೆ ಮಾತಾಡಿದ್ರೆ ಸಾಕು ನನಗಷ್ಟೇ. ಸುಮ್ಮಿರೋ ಆಗೀತ, ಈಗ ಅಳ್ಬೇಡ. ಹಂಗೇನ್ರ ನಿನಗೆ ಕಷ್ಟ ಅನಿಸ್ತಂದ್ರೆ ಫೋನ್ ಮಾಡು, ನಾ ಬಂದು ಕರ್ಕೊಂಡು ಬಂದುಬಿಡ್ತೀನಿ. ಆಕೆ ಏನು ಯಾಕೆ ಅನ್ನಳಕ್ಕೆ ನಿನಗೊಂದು ಮನೆ ಬೇರೆ ಮಾಡಿ ಇಡ್ತೀನಿ ಅಂತ ನೀ ಅಲ್ಲಿರಕಂತಿ. ಏನು ವಿಚಾರ ಮಾಡ್ಬಿಡವ. ನೀ ಏನು ಜೀವಕ್ಕೆ ಪಾವಕ್ಕೆ ಏನು ತ್ರಾಸ ಮಾಡ್ಕೊಳಿಕ್ಕೆ ಹೋಗ್ಬಿಡವ. 2 ಬಂಗಾರದಂಥ ಮಕ್ಕಳಿದ್ದಾವ ಗೀತಾ, ತಿಳ್ಕೊ. ಇಲ್ಲಪ್ಪ ಅಣ್ಣ, ಹಂಗೇನು ಮಾಡ್ಕೊಳಂಗಿಲ್ಲ. ನಾ ಬದುಕಿದ್ದ ಮಕ್ಕಳ ಸಮಾನ ಮತ್ತೆ. ಆಯ್ತಾಯ್ತು. ತಗೋರೋ, ಇಟ್ಕೋ, ಕಿಶೆದಾಗ ಇಟ್ಕೋಬೇಡ ನೀ. ಮತ್ತು ನಿಮ್ಮ ಮಾಮಿ ಬಂದ್ಲಂದ್ರೆ ದೊಡ್ಡ ರಾದಂತ ಮಾಡಿಬಿಡ್ತಾಳೆ ಈಗ. ಥ್ಯಾಂಕ್ಸ್ ಮಾಮ, ನಾವು ಮತ್ತೆ ಬರ್ತೀವಿ. ಆಯ್ತಪ್ಪ, ನಿನಗೆ ಯಾವಾಗ ಬರ್ಬೇಕು ಅನಿಸುತ್ತಾ ಅವಾಗ ಬರ್ರಿ. ಹಾಂ, ನಾನು ನಿಮ್ಮ ಊರಿಗೆ ಬರ್ತೀನಿ ಇನ್ನೊಂದು 4 ದಿನ ಬಿಟ್ಟು. ಹಾಂಪ್ಪ, ಮಮ್ಮಿಗೆ ಚಂದಾಗಿ ನೋಡ್ಕೋರಿ, ಕಾಡಿಸ್ಬೇಡ್ರಿ ಅಪ್ಪ ಮಮ್ಮಿಗೆ. ಹಾಂ ಆಯ್ತು ಮಾಮ, ಚಂದಾಗೆ ನೋಡ್ಕೋತೀವಿ. ಮಮ್ಮಿ ಅಳಬೇಡ ನೀ. ಇಲ್ಲ ನಾ ಅಳಲ್ಲ, ಸುಮ್ಮ ಮಾಮನ ಮಾತಾಡ್ಸ್ಲಿಕ್ಕತ್ತಿದ್ನಲ್ಲ ಅದಕ್ಕೆ ಅಳು ಬಂತು. ನಾ ಅಳಲ್ಲವಾ? ಅಷ್ಟು ಹೇಳಿದ್ರೂ ತನ್ನ ಬುದ್ಧಿ ತೋರ್ಸೇ ಬಿಟ್ಟ ನೋಡು. ರೊಕ್ಕ ಕೊಟ್ಟ ನೋಡಿ, 500 ನೋಟು ಎಷ್ಟು ದವನೇ ಅದ್ರಾಗ. ಅಲ್ರಿ, ರೊಕ್ಕ ಕೊಡದಿತ್ತಂದ್ರೆ ಒಳಗೆ ಕೊಡ್ಬೇಕಿಲ್ಲ ನನ್ನ ಎದುರಿಗೆ. ನಾ ಏನು ಬೇಡ ಅಂತಿದ್ನೆ ನಿಮಗೆ? ಎಲ್ಲದಕ್ಕೂ ಒಂದೊಂದು ಅನ್ಬೇಡ, ಏನಾರ ಒಂದು. ಆ ಹುಡುಗನ ಕೈಯಾಗ ಕೊಟ್ಟಿನಿ ಸುಮ್ಮ ರೊಕ್ಕನ. ಆಗಳೇ ಒಳಗೆ ಕೊಡ್ಲಿಕ್ಕೆ ನೆನಪಾಗಿದ್ದಿಲ್ಲ, ಈಗ ಕೊಟ್ಟಿನಿ. ಏನಾಯ್ತು ಕೊಟ್ರ? ಗೊತ್ತ ತಗೋರಿ ಯಾಕೆ ಹೊರಗೆ ಬಂದು ಕೊಟ್ಟಿರಿ ಅಂತೇಳಿ. ಆಕಿ ಕಾವೇ ತಿಳ್ಕೊಬೇಕಲ್ಲ, ನಮ್ಮ ಮೊಯ್ನಿ ಬ್ಯಾಡ ಅಂತಾಳನ, ಅದಕ್ಕೆ ನಮ್ಮ ಅಣ್ಣ ಹೊರಗೆ ಬಂದು ಕೊಡ್ತಾನೆ ರೊಕ್ಕ ಅಂತೇಳಿ. ಇಂಥ ಬುದ್ಧಿ ಬಿಡ್ರಿ. ಹಂಗೇನಿಲ್ಲ ವೈನಿ, ನಾ ಏನು ಹಂಗೆ ತಿಳ್ಕೊಳಂಗಿಲ್ಲ. ಅಣ್ಣಗೆ ಅಲ್ಲಿ ನೆನಪಾಗಿಲ್ಲ ಅಂತ ಅದಕ್ಕೆ ಹುಡುಗನ ಕೈಯಾಗ ಏನರ ತಗೋರಿ ಅಂತ ಕೊಟ್ಟಾನಷ್ಟೇ. ಆಯ್ತಾಳು, ಹೋಗ್ಬರ್ರಿ, ನಾನು ಸ್ವಲ್ಪ ಕೆಲಸದ ಒಳಗೆ ಹೋಗ್ತೀನಿ. ಆಯ್ತು ವೈನಿ, ಬರ್ತೀವಿ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಇಷ್ಟು ದಿನ ಬರೀ ಅತ್ತಿ ಸೊಸಿದು ಆಡ್ಕೊಳ್ಳೋದು ಹಿಂಗೆಲ್ಲ ಆಗಿತ್ತಲ್ರಿ. ಅಣ್ಣ ತಂಗಿ ಎಮೋಷ್ನಲ್ಲೂ ಇರಲಿ ಸ್ವಲ್ಪ ಅಂತೇಳಿ ಈ ವಿಡಿಯೋ ಮಾಡೀನಿ. ಯಾರಿಗೂ ಪರ್ಸ್ನಲ್ಲಾಗಿ ನೋಯಿಸ್ಬೇಕು ಅಂತಲ್ಲ, ಎಲ್ಲ ವೈನಿದೇರು ಹಿಂಗಿರ್ತಾರಂತನೂ ನಾ ಹೇಳಂಗಿಲ್ಲ. ಹಂಗೇನಾರ ನಮ್ಮ ವಿಡಿಯೋದಾಗ ಮಿಸ್ಟೇಕ್ ಆಗಿತ್ತಂದ್ರೆ ದಯವಿಟ್ಟು ಕ್ಷಮೆ ಇರಲಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಎಲ್ಲರಿಗೂ ಧನ್ಯವಾದಗಳು.